ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿಲ್ಲಿ 2 ಸ್ಟೆಪ್ ಬಿಂದಿಗೆನ ತೆಗೆದುಕೊಂಡಿದ್ದೀನಿ. ಮೇಲ್ಗಡೆ ಬಿಂದಿಗೆ ಏನು ಬರುತ್ತೆ ಅಥವಾ ಬಿಂದಿಗೆ ಅಥವಾ ಚಂಬನ್ನು ಇಟ್ಕೊಳ್ಳಿ ಮೇಲ್ಗಡೆ. ಅದನ್ನ ಈ ಥರ ಒಂದು ಕ್ಲಾತಿಂದ ಕವರ್ ಮಾಡ್ಕೊಳ್ಳಿ. ಯಾವ ಥರ ಕ್ಲಾತ್ ಆದರೂ ಪರವಾಗಿಲ್ಲ, ಬ್ಲೌಸ್ ಪೀಸ್ ಇರುತ್ತಲ್ಲ ಅದರಿಂದ ಕವರ್ ಮಾಡ್ಕೋಬೇಕಾಗತ್ತೆ. ಸ್ಕಿನ್ ಕಲರ್ ಕ್ಲಾತ್ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಮನೇಲಿ ಯಾವ ರೀತಿ ಬ್ಲೌಸ್ ಪೀಸ್ ಇರುತ್ತೆ ಅದನ್ನೇ ಈ ಥರ ಕವರ್ ಮಾಡ್ಕೊಳ್ಳಿ. ನಾನಿಲ್ಲಿ
ಹಾಕ್ಕೊಳ್ತಾ ಇದ್ದೀನಿ, ಗುಂಡು ಪಿನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಭಾಗನೂ ನೋಡಿ ಇನ್ನೊಂದು ಮೇಲೆ ರೌಂಡ್ನ ನಾನು ತೆಗೆದುಕೊಂಡು ದೇವಿಯ ಇನ್ನೊಂದು ಕಾಲು ಬರುತ್ತಲ್ಲ ಅದರೊಳಗಡೆಯಿಂದ ತೆಗೆದುಕೊಂಡು
ಇರೋವಂಥ ಪೀಸ್ನ ಎತ್ತಿಟ್ಕೊಂಡಿದ್ದೀನಿ. ಪ್ರತಿ ವರ್ಷ ನಾನು ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ಈ ರೀತಿ ಬಟ್ಟೆಯಿಂದ ಕಟ್ಟೋದ್ರಿಂದ ಸೀರೆ ಡ್ಯಾಮೇಜ್ ಆಗಲ್ಲ, ಅದಕ್ಕೋಸ್ಕರ ನಾನು ಬಟ್ಟೆಯಿಂದ ಈ ರೀತಿ ಕಟ್ಕೊಳ್ತಾ ಇದ್ದೀನಿ. ನೀಟಾಗಿ ಸೊಂಟಕ್ಕೆ ಬರೋ ರೀತಿ ಇಟ್ಬಿಟ್ಟು ಸ್ಪ್ಲಿಟ್ನ ಸ್ಟೆಪ್ ಬೈ ಸ್ಟೆಪ್ ಮಾಡಿಬಿಟ್ಟು ಸೊಂಟಕ್ಕೆ ಕಟ್ಕೊಳ್ಳಿ. ಜಾಸ್ತಿ ಬಿಗಿಬೇಕಂತ ಏನಿಲ್ಲ, ಸ್ವಲ್ಪ ಒಂದು ಗಂಟು ಗ್ರಿಪ್ಪಾಗಿ ಕೂರೋ ರೀತಿ ಕಟ್ಕೊಂಡ್ರೆ ಸಾಕಾಗತ್ತೆ. ನಂತರ ಇನ್ನೊಂದು ಸ್ವಲ್ಪ ಏನಾದರೂ ವೇರಿಯೇಷನ್ ಇದ್ದರೆ ಅದನ್ನ ನೀಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟ್ ಮಾಡ್ಕೊಂಡಿದ್ದೀನಿ. ನೀವು ಏನಾದರೂ ಸ್ಟ್ಯಾಂಡ್ಗೆ ಸೀರೆ ಉಡ್ಸಿದ್ರೆ ಹೊಟ್ಟೆ ಭಾಗ ಕಾಣಿಸಲ್ಲ, ಬಟ್ ನಾನು ಬಿಂದಿಗೆ ಇಟ್ಟಿರೋದ್ರಿಂದ ಹೊಟ್ಟೆ ಭಾಗ ಕಾಣ್ತಿದೆ. ಅದನ್ನ ಇನ್ನೊಂದು ಸ್ವಲ್ಪ ನಾನು ಸರಿ ಮಾಡ್ತೀನಿ. ಮಾಡ್ತಾ ಇಲ್ಲಿ ಸರಿ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ನಾನು ಏನು ನೆರಿಗೆ ಬಿಟ್ಟಿದ್ದೆ ಆ ನೆರಿಗೆನ ನಾನಿಲ್ಲಿ ಸರಿ ಮಾಡ್ಕೊಳ್ತೀನಿ. ನೋಡಿ ಇನ್ನೊಂದು ಕಾಲು ಏನು ಕೆಳಗಡೆ ಈ ರೀತಿ ಕಾಲು ಬಿಟ್ಟಿದೆ, ಆ ಕಾಲಿಗೆ ನಾನಿಲ್ಲಿ ಪಿನ್ ಸೇರಿಸಿ ಈ ನೆರಿಗೆಗಳನ್ನ ನಾನು ಸ್ಟೆಪ್ ಬೈ ಸ್ಟೆಪ್ಪು ನೆರಿಗೆಗಳನ್ನ ಸರಿ ಮಾಡ್ಕೊಳ್ತಾ ಇದ್ದೀನಿ. ಸ್ಪ್ಲಿಟ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಒಂದು ಸ್ಟೆಪ್ ಬರೋ ರೀತಿ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನೀಟಾಗಿ ಕಾಣಿಸ್ಬೇಕು, ಆ ರೀತಿ ಜೋಡಿಸ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಉದ್ದನೂ ಸಹ ಬಿಡ್ಬೋದು, ಆದರೆ ನಾನು ಸ್ವಲ್ಪನೇ ಬಿಟ್ಕೊಂಡಿದ್ದೀನಿ, ಇಷ್ಟೇ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ನೋಡಿ ಇವಾಗ ಇದನ್ನ ನೀಟಾಗಿ ಜೋಡಿಸ್ಕೊಳ್ಳಿ. ನಾವು ಏನು ಸ್ಟ್ಯಾಂಡ್ ಇಟ್ಕೊಂಡಿರ್ತೀವಿ ಆ ಸ್ಟ್ಯಾಂಡ್ ಕವರ್ ಆಗೋ ರೀತಿ ಒಂದು ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ಮಾಡಿಕೊಂಡು ಮೇಲ್ಗಡೆ ಕಾಲನ್ನೂ ಸಹ ನೀವು ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ. ನೋಡಿ ಇಷ್ಟು ಆದರೆ ರೆಡಿಯಾಗಿದೆ ಅಂತ ಅರ್ಥ. ನಾವು ಇದಕ್ಕೆ ಇವಾಗ ಅಲಂಕಾರನ ಮಾಡಬೇಕು. ನೋಡಿ ಕಾಲು ನೀಟಾಗಿ ಶೇಪ್ ಬರಬೇಕು, ನಮಗೆ ಕಾಣಿಸ್ಬೇಕು, ಕೂತ್ಕೊಂಡಿರೋ ರೀತಿ ನೀಟಾಗಿ ಕಾಣಿಸ್ಬೇಕು. ಆ ರೀತಿ ಶೇಪ್ ಬರೋ ಥರ ಮಾಡಿ ನೀವು ಗುಂಡ್ಪಿನ್ಗಳನ್ನ ಸೇರಿಸ್ಕೋಬೇಕಾಗತ್ತೆ. ನೋಡಿ ಇವಾಗ ಸ್ಯಾರಿ ಆಲ್ಮೋಸ್ಟ್ 90% ರೆಡಿಯಾಗಿದೆ. ಇನ್ನೊಂದು ಸ್ವಲ್ಪ ಅಲಂಕಾರ ಇದೆ. ಅಲಂಕಾರ ಮಾಡಿದ್ಮೇಲೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ದುರ್ಗಾದೇವಿ ಥರ ಕಾಣಿಸುತ್ತೆ. ನಾವು ಮುಖವಾಡ ಯಾವ ರೀತಿ ಹಾಕ್ತೀವಿ ಅನ್ನೋದ್ರ ಮೇಲೆ ನಾವು ಉಡ್ಸಿರೋ ಸೀರೆಗೆ ಡಿಫ್ರೆಂಟ್ ಶೇಡ್ ಕೊಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ. ನಾನೆಲ್ಲ ಸ್ವಲ್ಪ ಸರಿ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದು ಏನಿರುತ್ತೆ ಅದನ್ನೆಲ್ಲ ನಾನಿಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ರೆಡಿ ಆಗಿದೆ. ಹಾಗೆ ಒಂದ್ಸಲಿ ನೀವು ನೀಟಾಗಿ ಫ್ರಂಟ್ ಭಾಗ ಕಾಣಿಸ್ತಿದೆಯಾ ಅಂತ ನೋಡಿಕೊಂಡು ಎಲ್ಲದನ್ನೂ ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಬಂದಿದ್ದರೆ ಕ್ಲಾತ್ಗಳು ಏನಾದರೂ ಬಂದಿದ್ದರೆ ಅದು ಹಿಂದ್ಗಡೆ ಎಲ್ಲ ಸೇರಿಸಿ ಒಂದು ಪಿನ್ ಹಾಕಿ, ಆವಾಗ ಎಕ್ಸ್ಟ್ರಾ ಕಾಣಿಸಲ್ಲ. ನೋಡಿ ಇವಾಗ ನಾನು ಡಾಬ್ನ ಸೇರಿಸ್ತಾ ಇದ್ದೀನಿ. ಈಗ ಒಡವೆಗಳನ್ನ ಹಾಕಿ ಅಲಂಕಾರ ಮಾಡ್ತೀನಿ. ಅಲಂಕಾರ ಮಾಡಿದ ಮೇಲೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಮೇಲ್ಗಡೆ ಚಿಕ್ಕ ಚಂಬಿದ್ರೆ ನಿಮಗೆ ಕುತ್ಕೊಂಡಿರೋ ಥರನೇ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ಕುತ್ಕೊಂಡಿರೋ ಥರನೇ ಇದೆ. ಆ್ಯಕ್ಚುಲಿ ನಾನು ಚಿಕ್ಕ ಬಿಂದಿಗೆ ಇಟ್ಟಿದ್ದೀನಿ. ಚೊಂಬಿಟ್ಬಿಟ್ರೆ ಸ್ವಲ್ಪ ಗುಂಡು ಶೇಪಲ್ಲಿ ಬರುತ್ತೆ ಶೇಪು. ಬಿಂದಿಗೆ ಇಟ್ಟರೆ ಉದ್ದು ಶೇಪಲ್ಲಿ ಬರುತ್ತೆ. ನಿಮಗೆ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ನೀವು ಚಂಬು ಅಥವಾ ಬಿಂದಿಗೆನ ಮೇಲ್ಗಡೆ ಪೋರ್ಷನ್ ಏನು ಬರುತ್ತೆ ಅದನ್ನ ನೀವು ಚೇಂಜ್ ಮಾಡ್ಕೋಬಹುದು. ನೋಡಿ ನಾನು ಒಡವೆಗಳನ್ನೆಲ್ಲ ಹಾಕಿದ್ದೀನಿ. ಒಡವೆಗಳೆಲ್ಲ ಹಾಕಿದ್ಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ ನಾನು ಎಕ್ಸ್ಟ್ರಾ ಕೈಗಳನ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಕೈ ಮಾಡೋದು ಹೇಗೆ ಅಂತ ಒಂದು 2-3 ವಿಡಿಯೋದಲ್ಲಿ ತೋರಿಸಿದ್ದೀನಿ, ಅದನ್ನ ಹೇಗೆ ರೋಲ್ ಮಾಡ್ಕೋಬೇಕು ಬ್ಲೌಸ್ ಪೀಸ್ನ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಾನು ಇದನ್ನ ರೋಲ್ ಮಾಡಿಲ್ಲ, ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ನಾನಿಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ನಾನು ದುರ್ಗಾದೇವಿ ಫೇಸ್ ಬರುತ್ತಲ್ಲ ಅದನ್ನ ನಾನು ಹಾಕಿದ್ದೀನಿ. ಯೆಲ್ಲೋ ಕಲರ್ ಫೇಸು ಅಥವಾ ಸಿಲ್ವರ್ ಫೇಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ನಿಮ್ಮನೇಲಿ ಯಾವ ರೀತಿ ಮುಖವಾಡ ಇರುತ್ತೆ ಆ ಮುಖವಾಡನ ಹಾಕಿ, ಹಾಗೆ ನಾನಿಲ್ಲಿ ಜಡೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲ ಅಲಂಕಾರ ಆದ ನಂತರ ದೇವಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.